ನಮಸ್ಕಾರ ಸ್ನೇಹಿತರೆ, ಸ್ನೇಹ ಲೋಕಕ್ಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪುಷ್ಯ ಮಾಸದ ಸಂಕಷ್ಟಹರ ಚತುರ್ಥಿ ಕಥೆಯನ್ನು ಕೇಳೋಣ. ಸ್ನೇಹಿತರೆ, ಈ ಕಥೆಯನ್ನು ಕೇಳುವ ಮುನ್ನ ಮೊದಲು ನಾವು ಶ್ರೀ ಸಂಕಷ್ಟಹರ ಚತುರ್ಥಿ ಪೂರ್ವ ಕಥೆಯನ್ನು ಕೇಳಿ ನಂತರ ಈ ಕಥೆಯನ್ನು ಕೇಳಬೇಕು. ಸ್ನೇಹಿತರೆ, ಈಗಾಗಲೇ ನಾನು ಶ್ರೀ ಸಂಕಷ್ಟಹರ ಚತುರ್ಥಿ ಪೂರ್ವ ಕಥೆಯ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇನೆ. ಮೊದಲು ನೀವು ಆ ಕಥೆಯನ್ನು ಕೇಳಿ ನಂತರ ಈ ಪುಷ್ಯ ಮಾಸದ ಸಂಕಷ್ಟಹರ ಚತುರ್ಥಿ ಕಥೆಯನ್ನು ಕೇಳಿ. ಪ್ರತಿ ಮಾಸವೂ ಗಣಪತಿಯನ್ನು ಬೇರೆ ಬೇರೆ ಹೆಸರಿನಿಂದ ಪೂಜಿಸುತ್ತಾರೆ. ಹಾಗೆ ಈ ಪುಷ್ಯ ಮಾಸದ ಸಂಕಷ್ಟ ಚತುರ್ಥಿಯ ದಿನದಂದು ಗಣಪತಿಯನ್ನು ಲಂಬೋದರ ಸಂಕಷ್ಟ ಚತುರ್ಥಿ ಎಂದು ಪೂಜಿಸುತ್ತಾರೆ. ಈ ಪುಷ್ಯ ಮಾಸದ ಸಂಕಷ್ಟಹರ ಚತುರ್ಥಿಯ ದಿನದಂದು ಗಣಪತಿಯನ್ನು ಲಂಬೋದರ ಮಹಾಗಣಪತಿ ಎಂಬ ಹೆಸರಿನಿಂದ ಪೂಜಿಸುತ್ತಾರೆ. ಸಂಕಷ್ಟಹರ ಚತುರ್ಥಿ ಪೂರ್ವ ಕಥೆ ಓದಿದ ಮೇಲೆ ಈ ಕಥೆಯನ್ನು ಕೇಳಿ. ಪಾರ್ವತಿಯ ಪ್ರಶ್ನೆಗೆ ಉತ್ತರ ಮುಂದುವರೆಸುತ್ತಾ ಗಣಪತಿಯು ಹೇಳುತ್ತಾನೆ, ಎಲೈ ಮಹಾದೇವಿಯೇ, ಪುಷ್ಯ ಮಾಸದಲ್ಲಿ ನನ್ನನ್ನು ಲಂಬೋದರ ಮಹಾಗಣಪತಿ ಎಂಬ ಹೆಸರಿನಲ್ಲಿ ಸೌರಪೀಠದಲ್ಲಿ ಆಹ್ವಾನಿಸಿ ನೈವೇದ್ಯಕ್ಕೆ ಪಂಚಕಜ್ಜಾಯ, ಆಂಬೊಡೆ, ಚಕ್ಕುಲಿಗಳನ್ನು ಇಟ್ಟು ಪೂಜಿಸಬೇಕು. ಅಂಥವರಿಗೆ ನಾನು ಸಕಲ ಕಷ್ಟಗಳಿಂದಲೂ ಪಾರು ಮಾಡುತ್ತೇನೆ. ಈ ಸಂಬಂಧಿತ ಪೂರ್ವ ವೃತ್ತಾಂತವೊಂದನ್ನು ಹೇಳುವೆ ಕೇಳಿ. ಹಿಂದೆ ಕೃತಾಯುಗದಲ್ಲಿ ರಾವಣಾಸುರನು ದೇವತೆಗಳನ್ನೆಲ್ಲ ಜಯಿಸಿ ಅಹಂಭಾವದಿಂದ ಮೆರೆಯುತ್ತಿದ್ದನು. ಹೀಗಿರಲು ಒಮ್ಮೆ ಸಂಧ್ಯಾ ವಂದನೆಯನ್ನು ಮಾಡುತ್ತಿರುವ ವಾಲಿಯನ್ನು ಹಿಂದಿನಿಂದ ಹೋಗಿ ಹಿಡಿದುಕೊಂಡನು. ಅತಿ ಬಲಿಷ್ಠನಾದ ವಾಲಿಯು ನಗುತ್ತಾ ರಾವಣನನ್ನು ಕಂಕುಳಿನಲ್ಲಿ ಅವುಚಿಕೊಂಡು ಆಕಾಶ ಮಾರ್ಗದಿಂದ ಕಿಷ್ಕಿಂಧ ನಗರಕ್ಕೆ ಹೋದನು. ಅಲ್ಲಿ ರಾವಣನ ಕುತ್ತಿಗೆಗೆ ಹಗ್ಗವನ್ನು ಕಟ್ಟಿ ತನ್ನ ಮಗನ ಆಟದ ವಸ್ತುವನ್ನಾಗಿ ಮಾಡಿದನು. ಕಿಷ್ಕಿಂಧೆಯ ಪ್ರಜೆಗಳೆಲ್ಲರೂ ರಾವಣನನ್ನು ಕಂಡು ಹಾಸ್ಯ ಮಾಡಿದರು. ಇದರಿಂದ ರಾವಣನ ಅಹಂಭಾವವೆಲ್ಲ ನಾಶವಾಯಿತು. ನಂತರ ಗತ್ಯಾಂತರವಿಲ್ಲದೆ ತನ್ನ ಪಿತಾಮಹನಾದ ಪುಲಸ್ತ್ಯನನ್ನು ಸ್ಮರಿಸಲು ಪುಲಸ್ತ್ಯನು, ಎಲೈ ಮೊಮ್ಮಗನೇ, ಇದೇನಿದು ನಿನ್ನ ಅವಸ್ಥೆ? ನಿನಗೇಕೆ ಈ ಸ್ಥಿತಿ ಬಂತು ಎಂದು ಪ್ರಶ್ನಿಸಿದನು. ಅದಕ್ಕೆ ರಾವಣನು, ಪಿತಾಮಹರೇ, ದೇವತೆಗಳ ಮೇಲೆ ಜಯಿಸಿದ ಅಹಂಭಾವದಿಂದ ಬರುವ ದಾರಿಯಲ್ಲಿ ವಾಲಿಯನ್ನು ಹಿಡಿದುಕೊಂಡೆ. ಅದಕ್ಕೆ ಆತ ನನಗೆ ಈ ಸ್ಥಿತಿ ತಂದೊಡ್ಡಿದ್ದಾನೆ. ಇಲ್ಲಿನ ಜನರೆಲ್ಲ ನನ್ನನ್ನು ಅಪಹಾಸ್ಯ ಮಾಡುತ್ತಿರುವರು. ತನ್ನ ಕೈಯಲ್ಲಿ ಏನೂ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದನು. ಅದಕ್ಕೆ ಪುಲಸ್ತ್ಯರು, ಎಲೈ ರಾವಣನೇ, ನೀನು ಈ ಬಂಧನದಿಂದ ಬಿಡುಗಡೆ ಹೊಂದುತ್ತಿ. ಆದರೆ ದಶರಥನ ಮಗನಾದ ಶ್ರೀರಾಮನಿಂದ ನಿನಗೆ ಮರಣ ತಪ್ಪಿದ್ದಲ್ಲ. ನಿನಗೆ ಈ ಬಂಧನದಿಂದ ಮುಕ್ತಿ ದೊರೆಯಬೇಕಾದರೆ ಶಾಸ್ತ್ರೋಕ್ತವಾಗಿ ಶ್ರೀ ಸಂಕಷ್ಟಹರ ಗಣಪತಿ ವ್ರತವನ್ನು ಮಾಡು. ಇದರಿಂದ ನಿನ್ನ ಸ್ಥಿತಿ ಬದಲಾಗುವುದು ಎಂದು ಹೇಳುತ್ತಾ ವ್ರತ ವಿಧಿವಿಧಾನಗಳನ್ನು ಹೇಳಿ ಅಂತರ್ಧಾನನಾದನು. ಪಿತಾಮಹರ ಮಾತಿಗೆ ರಾವಣನು ಹೋಗೊಟ್ಟು ಶಾಸ್ತ್ರೋಕ್ತ ವಿಧಿಯಿಂದ ಸಂಕಷ್ಟಹರ ಚೌತಿ ವ್ರತವನ್ನು ಮಾಡಿದನು. ನಂತರ ಪ್ರಸನ್ನಚಿತ್ತನಾದ ಕರುಣಾಮಹಿ ಮಹಾಗಣಪತಿಯ ಅನುಗ್ರಹದಿಂದ ವಾಲಿಯು ರಾವಣನನ್ನು ಬಿಡುಗಡೆ ಮಾಡಿದನು. ರಾವಣನು ತನ್ನ ರಾಜ್ಯವನ್ನು ಸೇರಿದನೆಂಬಲ್ಲಿಗೆ ಸಂಕಷ್ಟಹರ ಲಂಬೋದರ ಮಹಾಗಣಪತಿಯ ಪುಷ್ಯ ಮಾಸದ ಕಥಾ ಮಹಿಮೆಯು ಸಂಪೂರ್ಣವಾಯಿತು. ಸ್ನೇಹಿತರೆ, ಎಲ್ಲರಿಗೂ ಕೂಡ ಮಹಾಗಣಪತಿಯು ಆಯಸ್ಸು, ಆರೋಗ್ಯ, ಅಭಿವೃದ್ಧಿ, ನೆಮ್ಮದಿ ಕೊಟ್ಟು ಕಾಪಾಡಲಿ ಎಂದು ಕೇಳಿಕೊಳ್ಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ನನಗೆ ಪ್ರೋತ್ಸಾಹ ನೀಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.